ಇವಾಗ ನಾನು ಫಿಟ್ಟಿಂಗ್ ಮಾಡ್ತಾ ಇರೋದು ಬಂದು ಸ್ಯಾಮ್ಸಂಗ್ A04s ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಒಂದು 3 ಮಾಡಲ್ಗೆ ಸಪೋರ್ಟ್ ಮಾಡುತ್ತೆ. ಇದು ಎಷ್ಟು ಮಾಡಲ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಇವಾಗ ಬರೋವಂಥ ಕೆಲವೊಂದು ಡಿಸ್ಪ್ಲೇಗಳಲ್ಲಿ ಬ್ಯಾಕ್ ಸೈಡಲ್ಲಿ ಕೆಲವೊಂದರಲ್ಲಿ ಪ್ರಿಂಟಿಂಗ್ ಆಗಿರುತ್ತೆ, ಕೆಲವೊಂದರಲ್ಲಿ ಪ್ರಿಂಟಿಂಗ್ ಆಗಿರಲ್ಲ. ಕೆಲವೊಂದು ಮಾಡಲ್ಸ್ಗೆ ಸಪೋರ್ಟೆಡ್ ಆಗಿ ಪ್ರಿಂಟ್ ಮಾಡಿರ್ತಾರೆ, ಅದಷ್ಟಕ್ಕೆ ಮಾತ್ರ ಗೊತ್ತಾಗುತ್ತೆ. ಇನ್ನು ಕೆಲವೊಂದು ಮಾಡಲ್ಸ್ ಬಿಟ್ಬಿಟ್ಟಿರ್ತಾರೆ, ಕೆಲವೊಂದು ಬಿಟ್ಟಿರೋ ಮಾಡಲ್ಸು ಇನ್ನೊಂದು ಕೆಲವು ಡಿಸ್ಪ್ಲೇಗಳಲ್ಲಿ ಪ್ರಿಂಟಿಂಗ್ ಮಾಡಿರ್ತಾರೆ. ಆ ಪ್ರಿಂಟಿಂಗ್ ಮಾಡೋದು ಪ್ರಾಪರಾಗಿ ಎಷ್ಟು ಮಾಡಲ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದನ್ನು ನೀವು ನೋಡಬೇಕು. ಯಾಕಂದರೆ ಸಪೋರ್ಟೆಡ್ ಮಾಡಲ್ಸ್ ಅಂತ ಹೇಳ್ಬಿಟ್ಟು ಯಾವ ಮಾಡಲ್ ಹೇಳಿದ್ರೆ ಪಕ್ಕ ಕೊಡ್ತಾರೆ. ಒಂದು ಡಿಸ್ಪ್ಲೇ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಐಕಾನ್ ಟೆಸ್ಟಿಂಗ್ ಮಾಡೋದು ಜಾಸ್ತಿ ಇಂಪಾರ್ಟೆಂಟು. ಐಕಾನ್ ಟೆಸ್ಟಿಂಗ್ ಆದಮೇಲೆ ಡಿಸ್ಪ್ಲೇ ಫಿಟ್ಟಿಂಗ್ ಮಾಡಬೇಕಾಗುತ್ತೆ, ಅದಕ್ಕಿಂತ ಮುಂಚೆ ಫಿಟ್ಟಿಂಗ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಯಾವ ಥರ ಕೆಲಸ ಮಾಡ್ತಾಯಿದೆ ಡಿಸ್ಪ್ಲೇ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A04s. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.